ಶ್ರೀ ತರಳುಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ನಾಡಿನ ಹೆಮ್ಮೆಯ ವಿದ್ಯಾಸಂಸ್ಥೆಯಾಗಿದ್ದು, ಇದರ ಅಡಿಯಲ್ಲಿ ನಡೆಯುತ್ತಿರುವ ಮಹಾತ್ಮಾಜಿ ಪ್ರೌಢಶಾಲೆ ಪಾಳ, ಮುಂಡಗೋಡ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಈ ಒಂದು ಶಾಲೆಯಲ್ಲಿ ವೈ.ಜಿ. ಶಿವಪ್ರಕಾಶಾದ ನಾನು ವಿಜ್ಞಾನ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮಕ್ಕಳೇ, ಇವತ್ತಿನ ದಿನ 8ನೆಯ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಭಾಗ 1ರ ಮೊದಲ ಅಧ್ಯಾಯವಾಗಿರುವ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ, ಈ ಒಂದು ಅಧ್ಯಾಯದ ಭಾಗ 1ರ ಕುರಿತು ಚರ್ಚಿಸೋಣ. ಮಕ್ಕಳೇ, ಮೊದಲಿಗೆ ಮಕ್ಕಳೇ, ಕಲಿಕಾಂಶಗಳನ್ನು ತಿಳಿಯುವ ಮೊದಲು ಈ ಪಾಠಕ್ಕೆ ಸಂಬಂಧಿಸಿದಂತೆ ಈ ಒಂದು ಭೂಮಿಯ ಮೇಲೆ ಇರತಕ್ಕಂಥ ಎಲ್ಲ ಜೀವಿಗಳಿಗೆ ಆಹಾರದ ಅಗತ್ಯತೆ ಅತ್ಯವಶ್ಯಕವಾಗಿ ಇದೆ. ಹೌದಾ ಮಕ್ಕಳೇ? ಈಗ ಅದೇ ರೀತಿ ಈ ಒಂದು ಹಸಿರು ಸಸ್ಯಗಳು ಅನ್ನೋದನ್ನು ನೀವು ಕೇಳಿದ್ದೀರ ಮಕ್ಕಳೇ. ಸಸ್ಯಗಳು ಹಸಿರಾಗಿರ್ತವೆ ಅಂದರೆ ಅದರಲ್ಲಿ ಪತ್ರಹರಿತು ಇರುತ್ತೆ, ದ್ಯುತಿಸಂಶ್ಲೇಷಣೆ, ಈ ಎಲ್ಲ ಪರಿಕಲ್ಪನೆಗಳನ್ನು ನೀವು ಇಂದಿನ ತರಗತಿಗಳು ಅಂದರೆ ಪ್ರಾಥಮಿಕ ಹಂತದಲ್ಲಿ ಕಲ್ತಿದ್ದೀರ. ಅದೇ ರೀತಿ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಅಂದರೆ ದ್ಯುತಿಸಂಶ್ಲೇಷಣೆಯ ಮೂಲಕ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಆದರೆ ಮನುಷ್ಯನನ್ನು ಒಳಗೊಂಡು ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರೋದಿಲ್ಲ. ಈಗ ಬಹಳ ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಪೂರ್ವ ವರ್ಷಗಳಲ್ಲಿ ಆಹಾರ ಮತ್ತು ವಸತಿಗಾಗಿ ಮನುಷ್ಯ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಗುಂಪುಗಳಲ್ಲಿ ಅಲೆದಾಡ್ತಾ ಇದ್ದರು. ಅಂದರೆ ಅವರಿಗೆ ಈ ಒಂದು ಪರಿಕಲ್ಪನೆ ಆಹಾರ ಹೆಂಗೆ ನಾವು ಇತ್ತೀಚಿನ ದಿನಗಳಲ್ಲಿ ಈಗ ಸಾಂಪ್ರದಾಯಿಕ ಕೃಷಿ ಅಂದರೆ ನಿಮಗೆಲ್ಲ ಗೊತ್ತಿದೆ. ಹಿಂದಿನ ದಿನಗಳಲ್ಲಿ ಎತ್ತುಗಳನ್ನು ಹಿಡ್ಕೊಂಡು ಈ ಒಂದು ಕೆಲವು ಕೃಷಿ ಉಪಕರಣಗಳಿಂದ ನಾವು ಒಂದು ಕೃಷಿಯನ್ನು ಮಾಡ್ತಿದ್ವಿ. ಇವತ್ತಿನ ಆಧುನಿಕ ಕೃಷಿ ಪದ್ಧತಿಯಲ್ಲಿ ನಾವು ಎಲ್ಲ ಯಾಂತ್ರಿಕ ಉಪಕರಣಗಳು ಮತ್ತು ಟ್ರ್ಯಾಕ್ಟರ್, ಕಲ್ಟಿವೇಟರ್ ಯಂತ್ರಗಳಿಂದ ನಾವು ಕೃಷಿಯನ್ನು ಮಾಡ್ತಾಯಿದ್ದೀವಿ. ಆಧುನಿಕತೆ ಬೆಳೆದಂತೆ ಆಧುನಿಕತೆ ಒಟ್ಟಾರೆಯಾಗಿ ಕೃಷಿ ಕ್ಷೇತ್ರಕ್ಕೂ ಕ್ರಮೇಣವಾಗಿ ಹಂತವಾಗಿ ವ್ಯಾಪಿಸ್ತಾ ಇದೆ. ಆದರೆ ಇಂದಿನ ದಿನಗಳಲ್ಲಿ ಅಂದರೆ ಭಾಳ ವರ್ಷಗಳ ಹಿಂದೆ ನಾನು ಹೇಳ್ದಂಗೆ ಆವಾಗ ಯಾವುದೇ ಈ ರೀತಿ ಸಲಕರಣೆ ಮೊದಲಿಗೆ ಆಹಾರವನ್ನು ಹೆಂಗೆ ಬೆಳಿಬೇಕು ಅನ್ನೋ ಪರಿಕಲ್ಪನೆ ಆಗಿನ ಜನಗಳಿಗೆ ಗೊತ್ತಿರಲಿಲ್ಲ. ಆಹಾರಕ್ಕಾಗಿ ಅವರು ಗುಂಪುಗಳಲ್ಲಿ ಅಲೆದಾಡ್ತಿದ್ರು. ನಾವು ಇವತ್ತು ಅವರನ್ನು ಅಲೆಮಾರಿಗಳು ಅಂತ ಕರಿತೀವಿ. ನೀವು ನೋಡಿದ್ದೀರ ಮಕ್ಕಳೇ. ಈ ಒಟ್ಟು ಜೀವನೋಪಾಯಕ್ಕಾಗಿ ಇವತ್ತು ಯಾವುದೋ ಒಂದು ಕಸುಬನ್ನು ಮಾಡಿಕೊಂಡ್ಬಿಟ್ಟು ಒಂದೂರಿಂದ ಒಂದೂರಿಗೆ ನೀವು ನೋಡ್ದಂಗೆ ಅಲೆಮಾರಿಗಳು ಬಂದಿರ್ತಾರೆ. ನಿಮ್ಮ ಊರುಗಳಲ್ಲೇ ನಿಮ್ಮ ಜಮೀನುಗಳಲ್ಲಿ ಅಂದರೆ ಯಾವುದೋ ಒಂದು ಖಾಲಿ ಜಮೀನಲ್ಲಿ ಅವರು ಟೆಂಟ್ಗಳನ್ನು ಹಾಕ್ಕೊಂಡು ತಮ್ಮ ಜೀವನೋಪಾಯಕ್ಕಾಗಿ ಬಂದಿರ್ತವೆ. ಅದೇ ರೀತಿ ಇಂದಿನ ದಿನಗಳಲ್ಲಿ ಆಹಾರ ಮತ್ತು ವಸತಿಗಾಗಿ ಮನುಷ್ಯರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಲೆದಾಡ್ತಿದ್ರು. ನಂತರ ಏನು ಮಾಡಿದರು ಅಂದರೆ ಈ ಹಣ್ಣು ತರಕಾರಿಗಳನ್ನು ಹಸಿಯಾಗಿ ತಿಂದು ಜೀವಿಸ್ತಾ ಇದ್ದರು. ನಂತರದ ದಿನಗಳಲ್ಲಿ ಈ ಪ್ರಾಣಿಗಳನ್ನು ಬೇಟೆಯಾಡಿಬಿಟ್ಟು ಅದರಿಂದ ಆಹಾರವನ್ನು ಪಡ್ಕೊಳ್ತಿದ್ದರು. ಅಂದರೆ ಒಟ್ಟಾರೆಯಾಗಿ ಇದರ ಅರ್ಥ ಆಹಾರವನ್ನು ನಾವು ಬೆಳಿಬೇಕು, ಆಹಾರವನ್ನು ನಾವು ಬೆಳೆಯಿಂದ ಪಡಿಬಹುದು ಅನ್ನೋ ಒಂದು ಪರಿಕಲ್ಪನೆ ಆ ಜನಗಳಲ್ಲಿ ಕ್ರಿಸ್ತಪೂರ್ವ ವರ್ಷಗಳಲ್ಲಿ ಗೊತ್ತಿರಲಿಲ್ಲ. ಆದರೆ ಇಂದಿನ ದಿನಗಳಲ್ಲಿ
ನಾವು ಭತ್ತ, ತರಕಾರಿ ಇದೇ ರೀತಿ ಇತ್ಯಾದಿ ಬೆಳೆಗಳನ್ನು ಬೆಳೆದು ನಾವು ಇವತ್ತು ಕೃಷಿ ಚಟುವಟಿಕೆಯನ್ನು ಪ್ರಾರಂಭಿಸಿದ್ದೇವೆ. ಮಕ್ಕಳೇ, ಯಾಕೆ ಇದನ್ನು ಹೇಳಿದೆ ಅಂದರೆ, ಇವತ್ತಿನ ದಿನ ನಾವು ಮಾಡ್ತಿರ್ತಕ್ಕಂಥ ಒಂದು ಅಧ್ಯಾಯ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಅಂದರೆ ಬೆಳೆಯ ಒಂದು ಪರಿಕಲ್ಪನೆ ನಿಮಗೆ ಇಲ್ಲಿಗೆ ಬಂತು ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಇವತ್ತಿನ ಒಂದು ಈ ಅಧ್ಯಾಯದಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯ ಒಂದು ಅಧ್ಯಾಯದಲ್ಲಿ ಭಾಗ 1ರಲ್ಲಿ ಒಟ್ಟಾರೆ ಈ ಪಾಠದ ಕಲಿಕಾಂಶಗಳು ಬೆಳೆ, ಕೃಷಿ ಪದ್ಧತಿಗಳು, ಅದರಲ್ಲಿ ಖಾರಿಫ್ ಬೆಳೆಗಳು, ರಬಿ ಬೆಳೆಗಳು, ಅದೇ ರೀತಿ 2ನೇ ಒಂದು ಕಲಿಕಾಂಶ ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು, ಅದೇ ರೀತಿ ಇನ್ನೊಂದು ಕಲಿಕಾಂಶ ಈ ಒಂದು ಕೃಷಿ ಪದ್ಧತಿಗಳಲ್ಲಿ ಇರ್ತಕ್ಕಂಥ ಹಂತಗಳಾಗಿರ್ತಕ್ಕಂಥ ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸ್ತಕ್ಕಂಥದ್ದು, ನೀರಾವರಿ, ಕಳೆಗಳಿಂದ ರಕ್ಷಣೆ, ಕೊಯ್ಲು, ಸಂಗ್ರಹಣೆ, ಇಂಥ ಒಂದು ಅನೇಕ ಕೃಷಿ ಚಟುವಟಿಕೆಗಳಿಂದ ಇವತ್ತು ನಾವು ಬೆಳೆಗಳನ್ನು, ವಿವಿಧ ರೀತಿಯ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ. ಇದರಲ್ಲಿ ನಾವು ಕೆಲವೊಂದು ಕೃಷಿ ಉಪಕರಣಗಳನ್ನು, ಸಾಂಪ್ರದಾಯಿಕ ಕೃಷಿ ಉಪಕರಣಗಳನ್ನು ನಾವು ಬಳಸ್ತಾ ಇದ್ದೀವಿ. ಟ್ರೆಡಿಷನಲ್ ಅಗ್ರಿಕಲ್ಚರ್ ಅಂತ ಕರಿತೀವಲ್ಲ, ಟ್ರೆಡಿಷನಲ್ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್, ಅವು ಸಾಂಪ್ರದಾಯಿಕ ಕೃಷಿ ಉಪಕರಣಗಳು. ಅದೇ ರೀತಿ ಇವತ್ತಿನ ಆಧುನಿಕ ಕೃಷಿ ಉಪಕರಣಗಳು, ಆಮೇಲೆ ಕೃಷಿ ಪದ್ಧತಿಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಚರ್ಚಿಸ್ತೀವಿ ಮಕ್ಕಳೇ. ಆದರೆ ಈ ಭಾಗ 1ಕ್ಕೆ ಸಂಬಂಧಿಸಿದಂತೆ ಭಾಗ 1ರಲ್ಲಿ ನಾವು ಇವತ್ತು ಬೆಳೆ ಅಂದ್ರೇನು, ಬೆಳೆಯ ವಿಧಗಳು, ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು ಮತ್ತು ಕೃಷಿ ಪದ್ಧತಿ, ಅದರಲ್ಲಿ ಬರ್ತಕ್ಕಂಥ ಅನೇಕ ಕೃಷಿ ಪದ್ಧತಿಯ ಹಂತಗಳಲ್ಲಿ ನಾವು ಇವತ್ತಿನ ದಿನ ಮಣ್ಣನ್ನು ಹದಗೊಳಿಸ್ತಕ್ಕಂಥದ್ದು ಮತ್ತು ಬಿತ್ತನೆ, ಇವುಗಳ ಬಗ್ಗೆ ನಾವು ಚರ್ಚಿಸೋಣ ಮಕ್ಕಳೇ. ಈಗ ಮೊದಲನೇದಾಗಿ ನಾವು ಈ ಕೃಷಿ ಪದ್ಧತಿಗಳು ಅಂದರೆ ಒಂದು ಬೆಳೆಯ ಕೃಷಿಯ ಕುರಿತು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆಗಳನ್ನು ನಾವು, ಒಟ್ಟಾರೆ ಚಟುವಟಿಕೆಗಳನ್ನು ನಾವು ಕೃಷಿ ಪದ್ಧತಿಗಳು ಅಂತ ಹೇಳ್ತೀವಿ. ಈಗಾಗಲೇ ಹೇಳ್ದಂಗೆ ಕಲಿಕಾಂಶಗಳಲ್ಲಿ ಒಬ್ಬ ರೈತ ಯಾವುದೇ ಒಂದು ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚೆ ಅವನು ಮಣ್ಣನ್ನು ಹದಗೊಳಿಸ್ತಾನೆ, ಉಳುಮೆ ಮಾಡ್ತಾನೆ, ಆಮೇಲೆ ಬಿತ್ತನೆ ಮಾಡ್ತಾನೆ. ಆ ಬಿತ್ತನೆ ಮಾಡಿರ್ತಕ್ಕಂಥ ಸಸ್ಯ ಬೀಜಗಳಿಗೆ ವಿವಿಧ ರೀತಿಯ ಸಾವಯವ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಸೇರಿಸ್ತಕ್ಕಂಥದ್ದು ಬೆಳೆ ಇಳುವರಿಯನ್ನು ಹೆಚ್ಚು ಮಾಡೋದಕ್ಕೆ. ಆಮೇಲೆ ಅದೇ ರೀತಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು, ಅದರಲ್ಲಿ ನಡುವೆ ಅನಪೇಕ್ಷಿತ ಬೆಳೆಗಳು ಬೆಳೀತವೆ, ಅದನ್ನು ಕಳೆಗಳನ್ನು ತೆಗಿತಕ್ಕಂಥದ್ದು. ಆಮೇಲೆ ಬೆಳೆ ಇಳುವರಿ ಬಂದಾದ ಮೇಲೆ, ಇಳುವರಿ ಬಂದಾದ ನಂತರ ಅವನ್ನ ಕೊಯ್ಲು ಮಾಡ್ತಕ್ಕಂಥದ್ದು. ಕೊಯ್ಲು ಮಾಡಿ ಅದನ್ನು ನಾವು ಸುಗ್ಗಿ ಅಂತ ಕರಿತೀವಿ. ಮತ್ತು ಅವನ್ನ ಕೆಡದೇ ರೀತಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಅದರ ಒಂದು ಗುಣಮಟ್ಟದ ಮತ್ತು ರೈತರಿಗೆ ಒಂದು ಒಳ್ಳೆಯ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಬೆಲೆ ಬರೋವರೆಗೆ ಅವನ್ನ ಒಳ್ಳೆಯ ರೀತಿ ಆ ಒಂದು ಬೆಳೆ ಕೆಡದ ರೀತಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಈ ಒಟ್ಟಾರೆ ಚಟುವಟಿಕೆಗಳಿಗೆ ನಾವು ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಅದರ ಮೊದಲ ಹಂತವಾಗಿ ನಾವು ಬೆಳೆ ಅನ್ನೋದು ಈ ಪಾಠದಲ್ಲಿ ಮುಖ್ಯವಾಗಿರೋದು. ಬೆಳೆ ಅಂದರೆ ಸಿಂಪಲಾಗಿ, ಸರಳವಾಗಿ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಅಂತೀವಿ ಮಕ್ಕಳೇ. ಇದನ್ನು ನೀವು ಎಲ್ಲ ರೈತಾಪಿ ಮಕ್ಕಳು ಇದ್ದೀರಾ. ಈಗ ನಾವು ನಿಮಗೆ ಗೊತ್ತಿದ್ದಂಗೆ ನಿಮ್ಮ ಇಷ್ಟಿಷ್ಟು ಬೌಂಡ್ರಿನ ನೀವು ಜಮೀನು ಅಂತ, ಕೃಷಿ ಜಮೀನು ಅಂತ ಮಾಡಿಕೊಂಡಿರ್ತೀರ, ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ. ಅಲ್ಲಿ ನೀವು ಡಿವೈಡ್ ಮಾಡ್ಕೊಂತೀರ. ಮಳೆಗಾಲದಲ್ಲಿ ಕೃಷಿ ಜಮೀನು ಜಾಸ್ತಿ ಇದ್ದರೆ ನೀವು
ಇಷ್ಟು ಭಾಗದಲ್ಲಿ ಮೆಕ್ಕೆಜೋಳ, ಇಷ್ಟು ಭಾಗದಲ್ಲಿ ಭತ್ತ, ಇಷ್ಟರಲ್ಲಿ ಸೋಯಾಬೀನು, ಈ ಥರ ನೀವು ಡಿವೈಡ್ ಮಾಡ್ತೀರಲ್ಲ, ಆ ರೀತಿ ಅದನ್ನು ನಾವು ವೈಜ್ಞಾನಿಕವಾಗಿ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡೋದಕ್ಕೆ ಬೆಳೆ ಅಂತೀವಿ ಮಕ್ಕಳು. ಇಷ್ಟು ಸರಳವಾಗಿದೆ ಇದರ ನಿರೂಪಣೆ. ಈಗ ಭಾರತ ಅಂತಕ್ಕಂಥದ್ದು ಇವತ್ತು ನಿಮಗೆ ಗೊತ್ತಿದೆ, ನಮ್ಮ ದೇಶ ಭಾರತ ಇದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ಅಂದರೆ ಇವತ್ತು ನಾವು ಭಾರತ ದೇಶದ ಒಂದು ಆರ್ಥಿಕತೆ ಒಟ್ಟಾರೆಯಾಗಿ ಕೃಷಿಗೆ ಅವಲಂಬಿತವಾಗಿರುತ್ತೆ. ಅಂದರೆ ಈಗ ಭಾರತ ದೇಶ ವಿಶಾಲವಾದ ದೇಶ ಆಗಿದ್ದು, ಈ ಉಷ್ಣಾಂಶ ಯಾವುದೇ ಒಂದು ಬೆಳೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂದರೆ ಉಷ್ಣಾಂಶ, ತೇವಾಂಶ, ಅದಕ್ಕಿಂತ ಮುಖ್ಯವಾಗಿ ಮಳೆಯ ಹವಾಮಾನ ಪರಿಸ್ಥಿತಿಗಳು. ಅಂದರೆ ನಿಮಗೂ ಗೊತ್ತಿದೆ, ಈಗ ಪ್ರೆಸೆಂಟು ಈಗ ಒಂದು 2-3 ವರ್ಷದಿಂದ ಮಳೆಯನ್ನು ರೈತರು ಒಂದು ಕೂಡ ಈಗ ನಿಮಗೆ ಗೊತ್ತಿದೆ ಮಳೆಯ ಕಾಲ, ಈಗ ಮಳೆಗಾಲ ಬಂದಾಗ ಕೃಷಿ ಚಟುವಟಿಕೆಗಳು ಭಾಳ ಬರದಿಂದ ಸಾಗ್ತವೆ. ಅಂದರೆ ಈ ಹವಾಮಾನ ಪರಿಸ್ಥಿತಿಗಳು, ಆಮೇಲೆ ಉಷ್ಣಾಂಶ, ತೇವಾಂಶ ನಮ್ಮ ಭಾರತ ದೇಶದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾಗ್ತಾ ಇರುತ್ತೆ, ನಿಮಗೆ ಗೊತ್ತಿದೆ. ಇದರಿಂದಾಗಿಯೇ ದೇಶದ ವಿವಿಧ ಭಾಗಗಳಲ್ಲಿ ವೈವಿಧ್ಯಮಯ ಬೆಳೆಗಳನ್ನು ನಾವು ಬೆಳೆಯಲಾಗುತ್ತೆ. ಈಗ ನಮ್ಮ ಕರ್ನಾಟಕದಲ್ಲೇ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ದ್ವಿದಳ ಧಾನ್ಯಗಳನ್ನು ಮತ್ತು ಹೆಚ್ಚು ಬೆಳೆಗಳನ್ನು, ಈ ಆಹಾರ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾರೆ. ಇನ್ನು ಕೆಲವೊಂದು ದಕ್ಷಿಣ ಭಾಗದಲ್ಲಿ, ಕೆಲವೊಂದು ಭಾಗಗಳಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳಿತೀವಿ. ಹೀಗೆ ಭಾರತ ದೇಶದ ಒಟ್ಟಾರೆ ಭಾಗದಲ್ಲಿ ಇವತ್ತು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ನಾವು ಬೆಳಿತೀವಿ. ಈಗ ಪಂಜಾಬನ್ನು ತೆಗೆದುಕೊಂಡ್ರೆ ನಾವು ಗೋಧಿಯ ಕಣಜ ಅಂತ ಕರಿತೀವಿ, ಅಂದರೆ ಅಲ್ಲಿ ಯಥೇಚ್ಛವಾಗಿ ಗೋಧಿನ ಬೆಳೀತಾರೆ. ಅಸ್ಸಾಮನ್ನು ತೆಗೆದುಕೊಂಡ್ರೆ ಟೀಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಅಲ್ಲಿ ಟೀ ಸಸಿಗಳನ್ನು ಅಂದರೆ ಅವುಗಳನ್ನು ಹೆಚ್ಚಾಗಿ ಬೆಳೀತಾರೆ ಮಕ್ಕಳೇ. ಈಗ ಈ ಒಂದು ಉಷ್ಣಾಂಶ, ಈ ತೇವಾಂಶ, ಮಳೆಯ ಒಂದು ಹವಾಮಾನ ಪರಿಸ್ಥಿತಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾಗ್ತವೆ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ದೇಶದ ವಿವಿಧ ಭಾಗಗಳಲ್ಲಿ ವೈವಿಧ್ಯಮಯ ಬೆಳೆಗಳನ್ನು ಇವತ್ತು ನಾವು ಬೆಳೀತಾ ಇದ್ದೀವಿ ಮಕ್ಕಳೇ. ಈಗ ನೆಕ್ಸ್ಟ್ ಪಾಯಿಂಟು ಬೆಳೆಯ ವಿಧಾನಗಳು. ನಾವು ಇಲ್ಲಿವರೆಗೆ ಬೆಳೆಯ ಬಗ್ಗೆ ತಿಳಿದುಕೊಂಡಿವಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ನಾವು ಬೆಳೆ ಅಂತ ತಿಳ್ಕೊಂಡಿವಿ ಮಕ್ಕಳೇ. ಹಂಗಂದಮೇಲೆ ಈಗ ಈ ಬೆಳೆಯ ಋತುಗಳಿಗೆ ಅನುಸಾರವಾಗಿ ನಾವು ಬೆಳೆಯನ್ನು ಮುಖ್ಯವಾಗಿ 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಮಕ್ಕಳೇ. ಅದರಲ್ಲಿ ಒಂದನೇದು ಖಾರಿಫ್ ಬೆಳೆಗಳು, ಎರಡನೇದು ರಬಿ ಬೆಳೆಗಳು ಅಂತ. ಈಗ ಖಾರಿಫ್ ಬೆಳೆಗಳು ಅಂದರೆ ಏನು ಮಕ್ಕಳೇ? ಈ ವರ್ಡ್ ನಿಮಗೆ ಖಾರಿಫ್ ಅಂದು ಕೂಡ ನಿಮಗೆ ಗೊತ್ತಿಲ್ಲದ ವರ್ಡ್ ಆಗುತ್ತೆ, ಆದರೆ ಇದು ಒಂದು ಟೆಕ್ನಿಕಲ್ ಟರ್ಮ್, ಇದು ವೈಜ್ಞಾನಿಕ ಪದ ಇದು. ಆದರೆ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ನಾವು ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ಗೊತ್ತಿದೆ ನಿಮಗೆಲ್ಲ, ನೀವೆಲ್ಲ ರೈತರು ಮಕ್ಕಳಾಗಿರೋದ್ರಿಂದ ಮಳೆಗಾಲದಲ್ಲಿ ನಾವು ಯಾವ ಬೆಳೆಗಳನ್ನು ಬಿತ್ತನೆ ಮಾಡ್ತೀವಿ. ಅಂದರೆ ಈ ಮಳೆಗಾಲದ ಕಾಲಾವಧಿ ಎಲ್ಲಿವರೆಗೆ ಇರುತ್ತೆ ಅಂದರೆ ಮಕ್ಕಳೇ, ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ. ಆ ಒಂದು ಅವಧಿಯಲ್ಲಿ ನಾವು ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಬೆಳೆಗಳನ್ನು ನಾವು ಖಾರಿಫ್ ಬೆಳೆಗಳು ಅಂತ ಕರಿತೀವಿ ಮಕ್ಕಳೇ. ಅವುಗಳ ಒಂದು ಕಾಲಾವಧಿ, ಈ ಖಾರಿಫ್ ಬೆಳೆಗಳು ಬೆಳೀತಕ್ಕಂಥ ಕಾಲಾವಧಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ. ಹಂಗಿದ್ಮೇಲೆ ಈ ಖಾರಿಫ್ ಬೆಳೆಗಳಿಗೆ ಉದಾಹರಣೆ ಇಲ್ಲಿ ಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಮಕ್ಕಳೇ. ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಇತ್ಯಾದಿ. ಇಲ್ಲಿ ನೋಡಿದ್ದೀರಿ ನೀವು, ಭತ್ತದ ಒಂದು ಮಡಿ ಇದೆ. ಭತ್ತ ಒಂದು ಮಡಿಗಳಲ್ಲಿ ಭಾಳ ಸುಂದರವಾಗಿ ಕಾಣಿಸುತ್ತೆ. ಭತ್ತದ ಒಂದು ಗದ್ದೆ ನೋಡ್ತಾ ಇದ್ದೀರಾ, ಅದರ ಪಕ್ಕದಲ್ಲಿ ಜೋಳದ ಒಂದು ತೆನೆ ನೋಡ್ತಾ ಇದ್ದೀರಾ, ಸೋಯಾಬೀನ್ ಬೆಳೆನ ನೋಡ್ತಾ ಇದ್ದೀರಾ, ನೆಲಗಡಲೆ ಶೇಂಗಾನ ನೀವು ನೋಡ್ತಾ ಇದ್ದೀರಾ. ಇವೆಲ್ಲ
ಖಾರಿಫ್ ಬೆಳೆಗಳು ಅಂದರೆ ಮಳೆಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳು, ಇವುಗಳಿಗೆ ಉದಾಹರಣೆಗಳಿವು ಮಕ್ಕಳೇ. ಈಗ ನೆಕ್ಸ್ಟ್ ರಬಿ ಬೆಳೆಗಳು, ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ನಾವು ರಬಿ ಬೆಳೆಗಳು ಅಂತ ಕರಿತೀವಿ ಮಕ್ಕಳೇ. ಅಂದರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳು. ಇಲ್ಲಿ ಇದರ ಈ ಒಂದು ಬೆಳೆಯ ಕಾಲಾವಧಿ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಇರುತ್ತೆ ಮಕ್ಕಳೇ. ಇಲ್ಲಿ ಮಳೆಯ ಪ್ರಮಾಣ ಭಾಳ ಕಡಿಮೆ ಇರುತ್ತೆ. ಆದ್ದರಿಂದ ಇವಕ್ಕೆ ಉದಾಹರಣೆ ಗೋಧಿ, ಕಡಲೆ, ಬಟಾಣಿ, ಸಾಸಿವೆ, ಅಗಸೆ. ಈ ಎಲ್ಲ ಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಮಕ್ಕಳೇ. ಇಲ್ಲಿ ಈಗ ಗೋಧಿ ನೋಡ್ತಾ ಇದ್ದೀರಾ, ಅದೇ ರೀತಿ ಕಡಲೆ, ಬಟಾಣಿ, ಸಾಸಿವೆ, ಅಗಸೆ ಗಿಡಗಳು ಇವನ್ನೆಲ್ಲ ಗಮನಿಸ್ತಾ ಇದ್ದೀರ. ಇದ್ರ ಜೊತೆಗೆ ಇದರ ಹೊರತಾಗಿ ನಾವು ಕೆಲವೊಂದು ಬೆಳೆಗಳನ್ನು ನೀರಾವರಿ ಅನುಸರಿಸ್ಕೊಂಡು ನಾವು ಈ ಮಳೆಯ ಪ್ರಮಾಣದಲ್ಲಿ ಈಗ ಉದಾಹರಣೆಗೆ ಭತ್ತದ ಬೆಳೆಯನ್ನು ಮಳೆಗಾಲದಲ್ಲೇ ಬೆಳೆಯೋದಕ್ಕೆ ಕಾರಣ ಏನು ಅಂತ ನೀವು ಕೇಳಬಹುದು ಮಕ್ಕಳೇ. ಅಂದರೆ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಈ ಭತ್ತದ ಬೆಳೆ ಬೆಳೆಯೋದಕ್ಕೆ ಅತ್ಯವಶ್ಯಕವಾಗಿ ನೀರಿನ ಪ್ರಮಾಣ ಹೆಚ್ಚಾಗಿ ಬೇಕು. ಈ ಚಳಿಗಾಲದಲ್ಲಿ ಏನಾಗುತ್ತೆ, ಈ ಒಂದು ಮಳೆಯ ಪ್ರಮಾಣ ಭಾಳ ಕಡಿಮೆ ಇರೋದೇ ಇಲ್ಲ. ಒಂದೊಂದು ಭಾಗದಲ್ಲಿ ಕೆಲವೊಂದು ಹವಾಮಾನದ ಪರಿಸ್ಥಿತಿಗಳಲ್ಲಿ. ಆದ್ದರಿಂದ ಇದನ್ನು ಹೆಚ್ಚಾಗಿ ಭತ್ತದ ಬೆಳೆಯನ್ನು ಈ ಒಂದು ಮಳೆಗಾಲದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಮಕ್ಕಳೇ. ಅದೇ ರೀತಿ ಇವುಗಳನ್ನು ಹೊರತಾಗಿ ಈ ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳನ್ನು ಹೊರತಾಗಿ ಈ ದ್ವಿದಳ ಧಾನ್ಯಗಳನ್ನು ಮತ್ತು ತರಕಾರಿಗಳನ್ನು ಸಹ ನೀರಾವರಿ ಪದ್ಧತಿಗಳಲ್ಲಿ ಅಥವಾ ಮಳೆಗಾಲದಲ್ಲಿ ಕೆಲವೊಂದು ಅವಧಿಗಳಲ್ಲಿ ಇವನ್ನ ಬೆಳೀತಾರೆ ಮಕ್ಕಳೇ. ಅದೇ ರೀತಿ ಈಗ ಬೆಳೆ ಅಂದರೆ ಏನು, ಬೆಳೆಯ ವಿಧಗಳ ಬಗ್ಗೆ ಇಲ್ಲಿವರೆಗೆ ತಿಳ್ಕೊಂಡ್ವಿ ಮಕ್ಕಳೇ. ಅದೇ ರೀತಿ ನೆಕ್ಸ್ಟ್ ಒಂದು ಕಲಿಕಾಂಶ ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು. ಅಂದರೆ ಉಳುಮೆ, ಈ ಮಣ್ಣನ್ನು ಹದಗೊಳಿಸ್ತಕ್ಕಂಥದ್ದು. ಅಂದರೆ ಆಗಲೇ ಹೇಳಿದೆ ನಿಮಗೆ, ಬೆಳೆಯ ಕೃಷಿಯ ಕುರಿತು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನು ನಾವು ಕೃಷಿ ಪದ್ಧತಿಗಳು ಅಂತ ಕರಿತೀವಿ. ಆ ಒಂದು ಕೃಷಿ ಪದ್ಧತಿಗಳಲ್ಲಿ ಅನೇಕ ಹಂತಗಳು ಅದಾವೆ. ಒಂದು ಬೆಳೆಯನ್ನು ನಾವು ಉಳುಮೆ ಮಾಡೋದ್ರಿಂದ ಹಿಡಿದು ಅವನ ಬಿತ್ತನೆ ಮಾಡಿ, ಕೊಯ್ಲು ಮಾಡಿ, ಸಂಗ್ರಹಣೆ ಮಾಡೋವರೆಗೂ ರೈತರಿಗೆ ಒಂದು ಎಷ್ಟೆಲ್ಲ ಜವಾಬ್ದಾರಿಗಳು ಇದ್ದಾವೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಅವನ್ನೇ ನಾವು ಕೃಷಿ ಪದ್ಧತಿಗಳು ಅಂತ ಕರಿತೀವಿ. ಅವುಗಳನ್ನು ನಾವು ಗಮನಿಸಿದರೆ ಈಗ ಹಂತ ಹಂತವಾಗಿ ಮೊದಲನೇದು ಮಣ್ಣನ್ನು ಹದಗೊಳಿಸುವಿಕೆ, ಮೊದಲನೇ ಒಂದು ಹಂತ ಕೃಷಿ ಪದ್ಧತಿಯಲ್ಲಿ. ಎರಡನೇದು ಬಿತ್ತನೆ, ಮೂರನೇದು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸೋದು, ನಾಲ್ಕನೇದು ನೀರಾವರಿ, ಐದನೇದು ಕಳೆಗಳಿಂದ ರಕ್ಷಣೆ, ಆರನೇದು ಕೊಯ್ಲು, ಏಳನೇದು ಸಂಗ್ರಹಣೆ. ಇವು ರೈತರು ಒಟ್ಟಾರೆಯಾಗಿ ಯಾವುದೇ ಕಾಲದಲ್ಲಿ, ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಅದು ಖಾರಿಫ್ ಬೆಳೆ ಆಗಿರಲಿ, ರಬಿ ಬೆಳೆ ಆಗಿರಲಿ, ಈ ಎಲ್ಲ ಚಟುವಟಿಕೆಗಳನ್ನು ರೈತರು ಕೈಗೊಳ್ಳಬೇಕು. ಇವನ್ನೇ ನಾವು ಕೃಷಿ ಪದ್ಧತಿಗಳು ಅಂತ ಕರಿತೀವಿ ಮಕ್ಕಳು. ಈಗ ಇದರಲ್ಲಿ ಈ ಒಂದು ಮಣ್ಣನ್ನು ಹದಗೊಳಿಸೋದು ಮೊದಲನೇ ಹಂತ. ಮಣ್ಣನ್ನು ಹದಗೊಳಿಸುವಿಕೆ, ಮಣ್ಣನ್ನು ಹದಗೊಳಿಸುವಿಕೆ. ಇದು ಬೆಳೆಯನ್ನು ಬೆಳೆಯುವ ಮೊದಲು ಈಗ ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತ. ಇದು ಮುಖ್ಯವಾಗಿರ್ತಕ್ಕಂಥ ಹಂತ. ಇದರ ಮುಖ್ಯ ಕಾರ್ಯ ಏನಪ್ಪ ಅಂದರೆ ಮಣ್ಣನ್ನು ತಿರುವಿ ಹಾಕೋದು. ಈಗ ಮಳೆಗಾಲದಲ್ಲಿ ಮಳೆ ಬಂದಿದ್ದಾಗ ಮಣ್ಣು ಹಸಿಯಾಗಿರುತ್ತೆ. ಭಾಳ ಮಳೆ ಬಂದಾಗ ಅದನ್ನು ಒಂದೆರಡು ದಿನ ಬಿಟ್ಟಾಗ ಅದು ಸ್ವಲ್ಪ ಬಿಸಿಲಿಗೆ ಆರುತ್ತೆ. ಆವಾಗ ಅದರಲ್ಲಿ ತೇವಾಂಶ ಭಾಳ ಇರುತ್ತೆ. ಹಸಿ ಇದ್ದುದನ್ನು ಹೊಡೆಯೋಕ್ಕೆ ಹೋದರೆ ಎಲ್ಲ ಕೆಸರಾಗ್ಬಿಡುತ್ತೆ ಮಕ್ಕಳೇ. ಆವಾಗ ಈ ಒಂದು ಸ್ವಲ್ಪ ಮಳೆ ಬಂದಾದ ಮೇಲೆ ಅದನ್ನು ಡ್ರೈ ಲ್ಯಾಂಡ್, ಅಂದರೆ ಅದು ಏನು ಬಿತ್ತನೆ ಮಾಡದೇ ಇರತಕ್ಕಂಥ ಒಂದು ಇದರಲ್ಲಿ ಬೇಕಾದಷ್ಟು ಅನಪೇಕ್ಷಿತ ಸಸ್ಯಗಳು ಬೆಳೆದಿರ್ತವೆ. ಆ ಮಣ್ಣನ್ನು ನಾವು ಹದಗೊಳಿಸ್ತಕ್ಕಂಥದ್ದು ಮೊದಲು, ಬಿತ್ತನೆ ಮಾಡೋಕ್ಕಿಂತ ಮೊದಲು.
ಇದರ ಮುಖ್ಯ ಕಾರ್ಯ ಏನಪ್ಪ ಅಂದರೆ ಮಣ್ಣನ್ನು ತಿರುವಿ ಹಾಕುವುದು, ಅದನ್ನು ಸಡಿಲಗೊಳಿಸುವುದು. ಸಡಿಲಗೊಳಿಸೋದ್ರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತೆ. ಆವಾಗ ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದ ಮಣ್ಣು ಏನು ಮಾಡುತ್ತೆ, ಅವುಗಳ ಸುಲಭ ಉಸಿರಾಟಕ್ಕೆ ಅನುವು ಮಾಡಿಕೊಡುತ್ತೆ. ಅಂದರೆ ಮೇಲ್ಮಣ್ಣೆಲ್ಲ ಮೇಲಕ್ಕೆ ಬರುತ್ತೆ. ಆವಾಗ ಆ ಸಸ್ಯಗಳು ಮಣ್ಣಿಗೆ ಉಸಿರಾಟಕ್ಕೆ ಒಳ್ಳೆಯ ಒಂದು ಮಣ್ಣಕ್ಕೆ ಆಳಕ್ಕೆ ಹೋದಂಗೆ ಮಣ್ಣು ಸಡಿಲವಾದ ಮಣ್ಣೆಲ್ಲ ಬಂದು ಅದು ಉಸಿರಾಟಕ್ಕೆ ಸಹಕಾರಿಯಾಗುತ್ತೆ. ಆವಾಗ ಮಣ್ಣಿನಲ್ಲಿರ್ತಕ್ಕಂಥ ಕೆಲವು ಎರೆಹುಳುಗಳು, ಇದನ್ನು ರೈತನ ಮಿತ್ರ ಅಂತ ಅಂತೀವಿ, ಗೊತ್ತಿದೆ ಮಕ್ಕಳೇ ನಿಮಗೆ. ಆ ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಈ ಜೀವಿಗಳು ರೈತನ ಮಿತ್ರ ಅಂತ ನಾವು ಕರಿತೀವಿ. ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಿಗಳು ಇವನ್ನೆಲ್ಲ ಇವು ಏನು ಮಾಡ್ತವೆ ಅಂದರೆ, ಈ ಒಂದು ಎರೆಹುಳು ಸೂಕ್ಷ್ಮ ಜೀವಿಗಳು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸ್ತವೆ. ಅದಕ್ಕೆ ನಾವು ಹ್ಯೂಮಸ್ಸನ್ನು ಸೇರಿಸ್ತವೆ. ಅದನ್ನು ಹ್ಯೂಮಸ್ ಅಂದರೆ ಆ ಮಣ್ಣು ಫಲವತ್ತತೆ ಹೊಂದುತ್ತೆ. ಈ ಎರೆಗೊಬ್ಬರದ ಬಗ್ಗೆ ಎಲ್ಲ ಕೇಳಿದ್ದೀರೋ ಮಕ್ಕಳು ಹಿಂದಿನ ತರಗತಿಯಲ್ಲಿ. ಎರೆಹುಳುಗಳು ಏನು ಮಾಡ್ತವೆ, ಮಣ್ಣನ್ನು, ಕೃಷಿ ಜಮೀನಿನಲ್ಲಿ ಮಣ್ಣನ್ನು ಅವನ್ನ ತೆಗೆದುಕೊಂಡು ಅವನ ಉಂಡೆ ಮಾಡಿ ಉಗುಳುತ್ತೆ. ಅದು ಫಲವತ್ತಾಗಿರ್ತಕ್ಕಂಥ ಮಣ್ಣು, ಅದನ್ನೇ ನಾವು ಎರೆಗೊಬ್ಬರ ಅಂತ ಕರಿತೀವಿ. ಈಗ ಅದು ಹ್ಯೂಮಸ್ ಅಂದರೆ ಕೃಷಿಗೆ ಚಟುವಟಿಕೆಗೆ ಏಳು ಮಾಡಿಸಿರ್ತಕ್ಕಂಥ ಒಂದು ಫಲವತ್ತಾದ ಮಣ್ಣು ಅಂತ ನಾವು ಕರಿತೀವಿ. ಅಂದರೆ ಸಾವಯವ ಗೊಬ್ಬರಯುಕ್ತವಾಗಿರ್ತಕ್ಕಂಥ ಒಂದು ಮಣ್ಣು ಅಂತ ನಾವು ಅದನ್ನು ಕರಿತೀವಿ ಮಕ್ಕಳೇ. ಈಗ ಮಣ್ಣನ್ನು ಹದಗೊಳಿಸಿದ ಮೇಲೆ ಈಗ ಇದ್ರ ಜೊತೆಗೆ ಈಗ ಕೆಲವು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳು ಏನು ಮಾಡ್ತವೆ, ಆ ಮಣ್ಣನ್ನು ಈ ವಿಘಟನಾ ಕ್ರಿಯೆಯ ಮೂಲಕ ಕೆಲವು ಸೂಕ್ಷ್ಮಾಣು ಜೀವಿಗಳು ವಿಘಟನೆ ಕ್ರಿಯೆಗೆ ಒಳಪಡಿಸಿ ಆ ಸತ್ತ ಸಸ್ಯಗಳು ಮತ್ತು ಮಣ್ಣನ್ನು ಅದು ಪುನಃ ಅವು ಫಲವತ್ತಾಗಿರ್ತಕ್ಕಂಥ ಮಣ್ಣು ಆ ಕೃಷಿ ಭೂಮಿಗೆ ಅವನು ತಂದು ಆ ಒಂದು ಸತ್ತ ಪ್ರಾಣಿಗಳು ಸಸ್ಯಗಳನ್ನು ಮತ್ತು ನಾವು ಬಳಸೋದ್ರಿಂದ ಆ ಮಣ್ಣು ವಿಘಟನೆಗೆ ಒಳಪಟ್ಟು ಈ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಒಂದು ಚಟುವಟಿಕೆಯಿಂದ ವಿಘಟನೆಗೆ ಒಳಪಟ್ಟು ಅದು ಫಲವತ್ತಾಗಿರ್ತಕ್ಕಂಥ ಮಣ್ಣು ಮತ್ತೆ ಪುನಃ ಮಣ್ಣಿಗೆ ಅದು ಸೇರಿಕೊಳ್ಳೋದ್ರ ಮೂಲಕ ಇನ್ನೂ ಫಲವತ್ತತೆ ಹೆಚ್ಚಾಗುತ್ತೆ. ಇನ್ನು ಕೇವಲ ಕೆಲವು ಸೆಂಟಿಮೀಟರ್ಗಳಷ್ಟು ನಮ್ಮ ಮಣ್ಣಿನಲ್ಲಿ 1.5 ಅಡಿ ಅಂತ ಹಿಡ್ಕೊಳ್ರಿ, ಅಥವಾ ಕೆಲವು ಸೆಂಟಿಮೀಟರ್ ಭಾಗದಲ್ಲಿ ಅದು ದಪ್ಪವಾಗಿರ್ತಕ್ಕಂಥ ಮಣ್ಣಿನ ಮೇಲ್ಪದರ ಟಾಪ್ಸ್ ಆಗಿಲ್ಲ ಅಂತ ಕರಿತೀವಿ. ಅದು ಫಲವತ್ತಾಗಿರ್ತಕ್ಕಂಥ ಮಣ್ಣು. ಆ ಮೇಲ್ಪದರದ ಮಣ್ಣಿನಲ್ಲಿ ಮಾತ್ರ ಸಸ್ಯಗಳು ಬೆಳವಣಿಗೆ ಚೆನ್ನಾಗಿರುತ್ತೆ. ಅಂದರೆ ಕೇವಲ ಕೆಲವು ಸೆಂಟಿಮೀಟರ್ಗಳಷ್ಟು ದಪ್ಪವಾದ ಮಣ್ಣಿನ ಮೇಲ್ಪದರವು ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುವುದರಿಂದ ಸಡಿಲಗೊಳಿಸುವ ಪ್ರಕ್ರಿಯೆಯು ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲ್ಭಾಗಕ್ಕೆ ತರುತ್ತೆ. ಅಂದರೆ ಇದು ಈ ಮಣ್ಣನ್ನು ಸಡಿಲಗೊಳಿಸೋದ್ರಿಂದ, ಈ ಕೃಷಿ ಚಟುವಟಿಕೆಯನ್ನು ಉಳುಮೆ ಮಾಡೋದ್ರಿಂದ ಆ ಒಂದು ಮೇಲ್ಪದರದ ಮಣ್ಣು ಈ ಒಂದು ಮಣ್ಣನ್ನು ಸಡಿಲಗೊಳಿಸೋದ್ರಿಂದ ಆ ಒಂದು ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣು ಮೇಲ್ಭಾಗಕ್ಕೆ ಬರುತ್ತೆ. ಆವಾಗ ನಾವು ಸಸ್ಯಗಳ ಬೀಜಗಳನ್ನು ನಾವು ಬಿತ್ತನೆ ಮಾಡಿದಾಗ ಅದನ್ನು ಸಮತಟ್ಟು ಮಾಡಿ ಆವಾಗ ಅದರ ಒಂದು ಫಲವತ್ತಾಗಿರ್ತಕ್ಕಂಥ ಪೋಷಕಾಂಶ ಸಮೃದ್ಧ ಮಣ್ಣು ಮೇಲ್ಭಾಗಕ್ಕೆ ಬರೋದ್ರಿಂದ ಅವುಗಳ ಬೆಳವಣಿಗೆಗೆ ಅವು ಸಪೋರ್ಟ್ ಮಾಡ್ತವೆ ಅಂತ ತಿಳ್ಕೊಬೋದು. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನೇ ನಾವು ಉಳುಮೆ ಮಾಡುವುದು ಅಂತ ಕರಿತೀವಿ ಮಕ್ಕಳೇ. ಈ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸ್ತಕ್ಕಂಥ ಒಂದು ಒಟ್ಟಾರೆ ಪ್ರಕ್ರಿಯೆಯನ್ನು ನಾವು ಉಳುಮೆ ಮಾಡುವುದು ಅಂತ ಕರಿತೀವಿ. ಸಾಮಾನ್ಯವಾಗಿ ಉಳುಮೆ ಮಾಡೋದಕ್ಕೆ ನೇಗಿಲನ್ನು ಬಳಸಿ ಉಳುಮೆ ಮಾಡ್ತಾರೆ ರೈತರು. ಉಳುಮೆ ಮಾಡಿದ ಜಮೀನಿನ ಮಣ್ಣು ದೊಡ್ಡ ದೊಡ್ಡ ಚೂರುಗಳನ್ನು ಹೊಂದಿರಬಹುದು. ಇವುಗಳನ್ನು ನಾವು ಎಂಟೆಗಳು ಅಂತ ಕರಿತೀವಿ. ಉಳುಮೆ ಮಾಡಿದಾಗ ನೇಗಿಲಿನಿಂದ ಉಳುಮೆ ಮಾಡಿದಾಗ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ,
ಆ ನೇಗಿಲಿನಿಂದ ಬಂದಿರತಕ್ಕಂಥ ಎಂಟೆಗಳು ಅವು ಆ ಮಣ್ಣು ಏನಾಗಿರುತ್ತೆ, ದೊಡ್ಡ ದೊಡ್ಡ ಚೂರುಗಳನ್ನು ಹೊಂದಿರ್ತವೆ. ಅವನ್ನ ನಾವು ಎಂಟೆಗಳು ಅಂತ ಕರಿತೀವಿ. ಈ ಎಂಟೆಗಳನ್ನು ಹೊಡಿತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಆ ಮಣ್ಣನ್ನು ಎಂಟೆಯನ್ನು ಹೊಡೆಯೋದು ಮತ್ತು ನೀರಾವರಿ ಉದ್ದೇಶಗಳಿಗಾಗಿ ನಾವೇನು ಮಾಡಬೇಕು, ಜಮೀನನ್ನು ಮಟ್ಟ ಮಾಡಬೇಕು. ಅದಕ್ಕೆ ಲೆವೆಲ್ಲರ್ ಎಂಬ ಉಪಕರಣದಿಂದ ಮಣ್ಣನ್ನು ಮಟ್ಟ ಮಾಡ್ತಾರೆ ರೈತರು. ಇವಾಗ ಟ್ಯಾಕ್ಟ್ರಿಗಳಲ್ಲಿ ಆ ಲೆವೆಲ್ಲರ್ ಅಂತ ಈಗೆಲ್ಲ ಭಾಳ ಈಸಿಯಾಗಿ ಶ್ರಮ ಇಲ್ಲದಂಗೆ ಲೆವೆಲ್ಲರ್ ಬಳಸಿ ಆ ಮಣ್ಣನ್ನು ಜಮೀನಿನಲ್ಲಿ ಎಲ್ಲಿ ರೈತರು ಏನು ಮಾಡ್ತಾರೆ, ನೀರಾವರಿ ಉದ್ದೇಶಗಳಿಗೆ ಮಳೆ ಬಂದಾಗ ನೀರು ಎಲ್ಲೂ ನಿಲ್ಲದೇ ರೀತಿ ಹೋಗೋ ರೀತಿ ಮಣ್ಣನ್ನು ಮಟ್ಟ ಮಾಡಿಕೊಡ್ತಾರೆ. ಅದಕ್ಕೆ ಲೆವೆಲ್ಲರನ್ನು ಬಳಸ್ತಾರೆ ಮಕ್ಕಳಿಗೆ. ಈಗ ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ಕೃಷಿ ಉಪಕರಣಗಳಲ್ಲಿ ಈ ಒಂದು ಮಣ್ಣನ್ನು ಹದಗೊಳಿಸ್ತಕ್ಕಂಥ ಕೃಷಿ ಉಪಕರಣಗಳಲ್ಲಿ ಈ ಒಂದು ನೇಗಿಲು ಪ್ರಮುಖವಾಗಿರೋದು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ. ಈ ನೇಗಿಲು ಹೆಚ್ಚಿನ ಇಳುವರಿ ಪಡೆಯಲು ಬಿತ್ತನೆ ಮಾಡುವ ಮೊದಲು ಮಣ್ಣನ್ನು ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡುವುದು ಅಗತ್ಯವಾಗಿದೆ. ಇದನ್ನು ಕೆಲವು ಸಲಕರಣೆಗಳಲ್ಲಿ ನಾವು ಮಾಡ್ತೀವಿ. ಅಂದರೆ ಈ ಒಂದು ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಬಿತ್ತನೆ ಮಾಡುವ ಮೊದಲು ನಾವು ಮಣ್ಣನ್ನು ಏನು ಹದಗೊಳಿಸ್ತೀವಿ ಅಂತ ಹೇಳ್ತೀವಿ, ಉಳುಮೆ ಅಂತ ಹೇಳ್ತೀವಿ. ಆ ಸಣ್ಣ ಕಣಗಳ ಗಾತ್ರಗಳನ್ನು ಪುಡಿ ಮಾಡೋದು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಪ್ರಮುಖವಾಗಿರ್ತಕ್ಕಂಥ ಹಂತವಾಗಿದ್ದು, ಇದನ್ನು ಮಾಡೋದಕ್ಕೆ ಕೆಲವು ಸಲಕರಣೆಗಳನ್ನು ನಾವು ಬಳಕೆ ಮಾಡ್ತೀವಿ ಮಕ್ಕಳೇ. ಅವು ಯಾವ್ಯಾವು ಅಂದರೆ ನೇಗಿಲು, ಎಡೆ ಕುಂಟೆ ಮತ್ತು ಕಲ್ಟಿವೇಟರ್. ಈಗ ಮೊದಲನೇದು ಈ ಕೃಷಿ ಉಪಕರಣಗಳಲ್ಲಿ ನೇಗಿಲು. ಈ ನೇಗಿಲನ್ನು ನಾವು ಮುಖ್ಯವಾಗಿ ಮಣ್ಣನ್ನು ಉಳುಮೆ ಮಾಡಲು, ಬೆಳೆಗೆ ಗೊಬ್ಬರಗಳನ್ನು ಹಾಕಲು, ಕಳೆಗಳನ್ನು ತೆಗೆಯಲು, ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ಇದನ್ನು ನಾವು ಇವತ್ತು ಬಳಸ್ತಾ ಇದ್ದೀವಿ ನೇಗಿಲುಗಳನ್ನು. ಇದು ಒಂದು ಸಾಂಪ್ರದಾಯಿಕ ಕೃಷಿ ಉಪಕರಣ ಇದು ನೇಗಿಲು. ಈಗ ರೈತರ ಮನೆಗಳಲ್ಲಿ ಈ ನೇಗಿಲನ್ನು ಯಥೇಚ್ಛವಾಗಿ ಹಿಡ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಈಗ ಆ ನೇಗಿಲನ್ನು ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ ಮಕ್ಕಳೇ. ಇದರಲ್ಲಿ ಮುಖ್ಯವಾಗಿ ಇದರ ರಚನೆ ಯಾವ ರೀತಿ ಇರುತ್ತೆ ಅಂದರೆ, ಮಣ್ಣನ್ನು ಈ ಉಳುಮೆ ಮಾಡೋದು, ಬೆಳೆಗಳಿಗೆ ಗೊಬ್ಬರಗಳನ್ನು ಹಾಕಲು, ಕಳೆಗಳನ್ನು ತೆಗೆಯಲು, ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ಇದನ್ನು ಬಳಕೆ ಮಾಡ್ತೀವಿ. ಈ ನೇಗಿಲನ್ನು ಯೂಶಲಿ ಮರದಿಂದ ಮಾಡಲಾಗಿದ್ದು, ಇದು ಬಲಯುತವಾಗಿರ್ತಕ್ಕಂಥ, ಮುಂದೆ ಮರದಿಂದ ಹಿಂಭಾಗದಲ್ಲಿ ಬಲಯುತವಾಗಿರ್ತಕ್ಕಂಥ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಹೊಂದಿದ್ದು, ತುದಿ ಭಾಗದಲ್ಲಿ ಒಂದು ಕಬ್ಬಿಣದ ಚೂರನ್ನು ಹೊಂದಿದ್ದು, ಅದನ್ನು ನಾವು ನೇಗಿಲಿನ ಕುಳ ಅಂತ ಕರಿತೀವಿ. ಇನ್ನು ಉದ್ದನೆಯ ಒಂದು ಮರದ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿರುತ್ತೆ. ಅದನ್ನು ನಾವು ಈಚು ಅಂತ ಕರಿತೀವಿ ಮಕ್ಕಳೇ. ಈಚಿನ ಒಂದು ತುದಿಯಲ್ಲಿ ಹಿಡಿತವಿರುತ್ತೆ. ಅಂದರೆ ನಾವು ನೇಗಿಲಿನ ಒಂದು ತುದಿಯಲ್ಲಿ ನೇಗಿಲನ್ನು ಹಿಡಿತದಲ್ಲಿ ಬಿಗಿಯಾಗಿ ಹಿಡ್ಕೋಬಹುದು. ಇನ್ನೊಂದು ತುದಿಯನ್ನು ಎತ್ತುಗಳ ಕುತ್ತಿಗೆಯ ಮೇಲಿಡುವ ನೊಗಕ್ಕೆ, ಅದನ್ನು ನಾವು ನೊಗ ಅಂತ ಕರಿತೀವಿ. ಎರಡು ಎತ್ತುಗಳ ನಡುವೆ ಅವನ್ನ ಕ್ಲೀನಾಗಿ ಕಟ್ಟಿಬಿಟ್ಟು ಅದನ್ನು ಜೋಡಿಸ್ತಾರಲ್ಲ, ಅದಕ್ಕೆ ನಾವು ನೊಗ ಅಂತ ಕರಿತೀವಿ. ಆದರೆ ನೇಗಿಲಿನ ಇನ್ನೊಂದು ತುದಿಯನ್ನು ಎತ್ತುಗಳ ಕುತ್ತಿಗೆಯ ಮೇಲಿರುವ ನೊಗಕ್ಕೆ ಕಟ್ಟಲಾಗುತ್ತೆ ಮಕ್ಕಳೇ. ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣದ ನೇಗಿಲುಗಳು ಬಂದಿದ್ದಾವೆ. ಈ ಮರದ ನೇಗಿಲಿಗೆ ಪರ್ಯಾಯವಾಗಿ ಇವತ್ತು ಅದರ ಸ್ಥಳವನ್ನು ಹೆಚ್ಚಾಗಿ ಇವತ್ತು ಕಬ್ಬಿಣದ ನೇಗಿಲುಗಳು ಆಕ್ರಮಿಸ್ತಾ ಇವೆ. ಈ ಕಬ್ಬಿಣದ ನೇಗಿಲುಗಳು ಸ್ಥಳೀಯವಾಗಿ ದೊರಕುವ ಮರದ ನೇಗಿಲುಗಳನ್ನು ಇವತ್ತು ಬದಲಿಸ್ತಾ ಇವೆ ಮಕ್ಕಳೇ. ಈಗ ಇಲ್ಲಿವರೆಗೆ ನೀವು ನೇಗಿಲಿನ ಬಗ್ಗೆ ತಿಳಿದುಕೊಂಡ್ವಿ. ಅದೇ ರೀತಿ ಇನ್ನೊಂದು ಕೃಷಿ ಉಪಕರಣ ಆಗಿರೋದು ಉಳುಮೆಯಲ್ಲಿ ಎಡೆಕುಂಟೆ. ಇದು ಒಂದು ಪ್ರಮುಖವಾಗಿರೋದು ನೇಗಿಲು ಥರ. ಎಡೆಕುಂಟೆ ಇದೊಂದು ಸರಳ ಉಪಕರಣ ಆಗಿದ್ದು, ಕಳೆಗಳನ್ನು ತೆಗೆಯಲು, ಮಣ್ಣನ್ನು ಸಡಿಲಗೊಳಿಸಲು ಇದನ್ನು ಬಳಸ್ತಾರೆ. ಇದು ಮರ ಅಥವಾ ಕಬ್ಬಿಣದಿಂದ ಉದ್ದನೆಯ ತುಂಡನ್ನು
ಹೊಂದಿರುತ್ತದೆ. ಅಗಲವಾದ ಮತ್ತು ಒಂದು ಕಬ್ಬಿಣದ ತಟ್ಟೆ ಅಂತ ರಚನೆ ಇದೆ. ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರ ಮಕ್ಕಳೇ. ಒಂದು ಉದ್ದನೆಯ ತುಂಡನ್ನು ಮರ ಅಥವಾ ಕಬ್ಬಿಣದಿಂದ, ಯೂಶಲಿ ಕೆಲವು ಮರದಿಂದ ಮಾಡಿರ್ತಾರೆ. ಇವತ್ತಿನ ದಿನಗಳಲ್ಲಿ ಕಬ್ಬಿಣದಿಂದ ಆಗಿರ್ತಕ್ಕಂಥ ಒಂದು ಉದ್ದನೆಯ ತುಂಡು ಆ ಚಿತ್ರದಲ್ಲಿ ಗಮನಿಸಿದರೆ ನೀವು ಅಲ್ಲಿ ತೋರಿಸಿದರೆ ನೊಗ ಏನು ಇಡ್ತಾರಲ್ಲ ಎತ್ತುಗಳ ನಡುವೆ, ಆ ಒಂದು ಉದ್ದನೆಯ ತುಂಡನ್ನು ಇದು ಹೊಂದಿರುತ್ತೆ. ಇನ್ನು ಕೆಳಭಾಗದಲ್ಲಿ, ಈ ಕಡೆ ಭಾಗದಲ್ಲಿ ಅಗಲವಾದ ಒಂದು ಕಬ್ಬಿಣದ ತಟ್ಟೆ ಅಂತ ರಚನೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಕೆಳಭಾಗದಲ್ಲಿ ಬಾಗಿದ ತಟ್ಟೆ ಅಂತ ಇದೆಯಲ್ಲ, ಆ ಒಂದು ತಟ್ಟೆ ಅಂತ ರಚನೆಯನ್ನು ಇದರ ಇನ್ನೊಂದು ತುದಿಯಲ್ಲಿ ಅಳವಡಿಸಲಾಗಿರುತ್ತೆ. ಅದಕ್ಕೆ ಇದು ಬ್ಲೇಡ್ನಂತೆ ಕೆಲಸ ಮಾಡುತ್ತೆ. ಅದರೊಳಗಡೆ ಕಬ್ಬಿಣದ ಒಂದು ಭಾಗ ಅದು ಬ್ಲೇಡ್ ಥರ ಕೆಲಸ ಮಾಡುತ್ತೆ. ಮೇಲ್ಭಾಗದಲ್ಲಿ ಒಂದು ಈ ಹೆಂಗೆ ನೇಗಿಲಿಗೆ ಇರುತ್ತೋ ಅದೇ ಥರ ಹಿಡಿಕೆ, ಅದನ್ನು ಮೇಳಿ ಅಂತಲೂ ಕರೀತಾರೆ. ಒಂದು ಹಿಡಿಕೆ ಇರುತ್ತೆ, ಅದನ್ನು ಹಿಡ್ಕೊಳ್ಳೋದಕ್ಕೆ, ಹಿಡಿತ ಸಾಧಿಸೋದಕ್ಕೆ. ಇದು ಒಂದು ಎಡೆಕುಂಟೆ. ಇದು ಸಹ ಒಂದು ಕೃಷಿಯ ಮಣ್ಣನ್ನು ಉಳುಮೆ ಮಾಡೋದಕ್ಕೆ ಬಿತ್ತನೆ ನಂತರಲ್ಲೂ ಇದನ್ನು ಒಂದು ಕೃಷಿ ಉಪಕರಣವಾಗಿ ಯಥೇಚ್ಛವಾಗಿ ಬಳಸ್ತಾರೆ ಮಕ್ಕಳೇ. ಅದೇ ರೀತಿ ಟ್ಯಾಕ್ಟ್ರುಗಳಲ್ಲಿ ಇವತ್ತು ಭಾಳ ಸುಲಭವಾಗಿ ಕಲ್ಟಿವೇಟರ್ಗಳು ಅಂತ ಒಂದು ಭಾಳ ರೈತಾಪಿ ಅಗ್ರಿಕಲ್ಚರಲ್ಲಿ ಇವತ್ತು ಟ್ಯಾಕ್ಟ್ರಿಗಳಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಪ್ರಚಲಿತವಾಗಿರ್ತಕ್ಕಂಥ ಒಂದು ಕೃಷಿ ಉಪಕರಣ ಅಂದರೆ ಟ್ಯಾಕ್ಟ್ರುಗಳಲ್ಲಿ ಕಲ್ಟಿವೇಟರ್ ಅಂತ ಸಾಮಾನ್ಯವಾಗಿ ನೀವೆಲ್ಲ ಕೇಳಿದ್ದೀರ ಮಕ್ಕಳೇ. ಇದು ಟ್ಯಾಕ್ಟ್ರನಿಂದ ಎಳೆಯುವ ಕಲ್ಟಿವೇಟರ್ನಿಂದ ಇವತ್ತು ಉಳುಮೆಯನ್ನು ನಾವು ಭಾಳ ಈಸಿಯಾಗಿ ಮಾಡ್ತೀವಿ. ಈ ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ, ಸಮಯದ ಮತ್ತು ಉಳಿತಾಯ ಮುಖ್ಯವಾಗಿ ಆಗುತ್ತೆ. ಈಗ ಎತ್ತುಗಳ ಮುಖಾಂತರ ನಾವು ಉಳುಮೆ ಮಾಡೋದಕ್ಕೆ ಭಾಳ ದೈಹಿಕ ಶ್ರಮ ಆಗುತ್ತೆ. ಅದ್ರ ಜೊತೆಗೆ ಭಾಳ ಸಮಯವನ್ನು ನಾವು ತೆಗೆದುಕೊಳ್ತೀವಿ. ಆದರೆ ಇವತ್ತು ಕಲ್ಟಿವೇಟರ್ನಿಂದ ಈ ಒಂದು ಎಲ್ಲ ಉಪಯೋಗಗಳು, ಮುಖ್ಯವಾಗಿ ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯ ಆಗ್ತಾಯಿದೆ ಮಕ್ಕಳಿಗೆ. ಈಗ ಇದು ಇಲ್ಲಿವರೆಗೆ ನಾವು ಮಕ್ಕಳೇ ಮಣ್ಣನ್ನು ಗೊಳಿಸುವಿಕೆ ಹಂತವಾಗಿರ್ತ ಉಳುಮೆಯ ಬಗ್ಗೆ ನಾವು ತಿಳಿದುಕೊಂಡಿವಿ ಮಕ್ಕಳೇ. ಈಗ ಈ ಕೃಷಿ ಪದ್ಧತಿಯಲ್ಲ ನೆಕ್ಸ್ಟ್ ಇನ್ನೊಂದು ಹಂತವಾಗಿರ್ತಕ್ಕಂಥ ಮುಖ್ಯ ಹಂತ ಬಿತ್ತನೆ. ಈ ಬಿತ್ತನೆ ಅಂತಕ್ಕಂಥದ್ದು, ಬಿತ್ತನೆಯು ಬೆಳೆಯ ಉತ್ಪಾದನೆಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ. ಇದು ಬೆಳೆಯ ಉತ್ಪಾದನೆ ಆಗ್ತಕ್ಕಂಥ ಒಂದು ಪ್ರಮುಖ ಭಾಗನೇ ಬಿತ್ತನೆ. ಈಗ ಬಿತ್ತನೆಗೆ ಮೊದಲು ನಾವು ಒಂದು ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿಕೊಡೋದು ಈ ಬಿತ್ತನೆಯ ಭಾಗದಲ್ಲಿ ಅತ್ಯಂತ ಪ್ರಮುಖ ಭಾಗ. ಈಗ ನೀವು ಈ ಮಳೆಗಾಲದಲ್ಲಿ ಈ ರೈತರುಗಳು ಭಾಳ ಚಟುವಟಿಕೆಯುಕ್ತವಾಗಿ ಈ ಬೀಜಗಳನ್ನು ಯಾವುದೇ, ಈಗ ಹತ್ತಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಭತ್ತ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇನ್ಯಾವುದೇ ರೀತಿಯ ಒಂದು ಕೃಷಿ ಬೆಳೆಗಳನ್ನು, ಆ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಉತ್ಸುಕತೆಯಿಂದ, ಪರಿಶ್ರಮದಿಂದ ಅವರು ಬೀಜಗಳು ಅನ್ನೋದು ಭಾಳ ಮುಖ್ಯವಾಗಿರೋದು. ಯಾವುದೇ ಒಂದು ಬೆಳೆಯೋದಕ್ಕೆ ಬೀಜನೇ ಪ್ರಥಮವಾಗಿ ಬೇಕಾಗಿರೋದು. ಆದ್ದರಿಂದ ನಾವು ಈ ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರವಾಗಿರ್ತಕ್ಕಂಥ ಮತ್ತು ಸ್ವಚ್ಛವಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ಬೀಜಗಳನ್ನು ನಾವು ಮೊದಲಿಗೆ ಆಯ್ಕೆ ಮಾಡಿಕೊಳ್ಳಬೇಕು ಮಕ್ಕಳೇ. ರೈತರು ಅಧಿಕ ಇಳುವರಿ ನೀಡುವ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡ್ತಾರೆ. ಹೆಚ್ಚಿನ ಒಂದು ಇಳುವರಿ ಬರ್ತಕ್ಕಂಥ ಸಹಜವಾಗಿ ರೈತರು ಅಧಿಕ ಇಳುವರಿ ನೀಡುವ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡ್ತಾರೆ ಮಕ್ಕಳೇ. ಬೀಜಗಳ ಆಯ್ಕೆ, ಉತ್ತಮ ಮತ್ತು ಆರೋಗ್ಯಕರ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಶ್ಯಕತೆ ಭಾಳ ಮುಖ್ಯವಾಗಿದೆ. ಇದಕ್ಕೆ ಒಂದು ಬುಕ್ನಲ್ಲಿ ಚಟುವಟಿಕೆ ಇದೆ. ಭಾಳ ಸಿಂಪಲ್ಲಾಗಿ ಸರಳವಾಗಿರ್ತಕ್ಕಂಥ ಚಟುವಟಿಕೆ ಅಂದರೆ, ಈಗ ಒಂದು ಗಾಜಿನ ಬೀಕರನ್ನು ತೆಗೆದುಕೊಂಡು ಆ ಗಾಜಿನ ಬೀಕರ್ನಲ್ಲಿ ಅರ್ಧದಷ್ಟು ನೀರನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಕೆಲವು ಗೋಧಿಯ ಕಾಳುಗಳನ್ನು ಹಾಕಿಬಿಟ್ಟು
ಅದನ್ನ ಚೆನ್ನಾಗಿ ಕಲಕಿ ಸ್ವಲ್ಪ ಸಮಯದವರೆಗೆ ಹಾಗೆ ಬಿಟ್ಟರೆ ಏನಾಗುತ್ತೆ ಮಕ್ಕಳೇ ಅಂದರೆ ನಿಮಗೆ ಗೊತ್ತಿದೆ, ಆ ಗೋಧಿಯ ಕಾಳುಗಳು ತಳದಲ್ಲಿ ಹೋಗಿ ಕೂತ್ಕೊಳ್ತವೆ ಮಕ್ಕಳೇ. ಅಂದರೆ ಅದರ ಅರ್ಥ ಹಗುರವಾಗಿರ್ತಕ್ಕಂಥ ಬೀಜಗಳು ಕೃಷಿಗೆ ಚಟುವಟಿಕೆಗಳಿಗೆ ಉಪಯುಕ್ತ ಅಲ್ಲದೇ ಇರತಕ್ಕಂಥ ಬೀಜಗಳು, ಯಾವ ಬೀಜಗಳು ತಳಭಾಗದಲ್ಲಿ ಬೀಕರ ತಳಭಾಗದಲ್ಲಿ ಭಾರವಾಗಿರ್ತಕ್ಕ ನೀರಿಗಿಂತ ಭಾರವಾಗಿರ್ತಕ್ಕಂಥ ಬೀಜಗಳು ಉತ್ತಮವಾಗಿರ್ತಕ್ಕಂಥ ಬೀಜಗಳು ಅಂತ ನಾವು ಸುಲಭವಾಗಿ ಗಮನಿಸ್ಬೋದು ಮಕ್ಕಳೇ ಈ ಒಂದು ಸರಳ ಚಟುವಟಿಕೆಯಿಂದ. ಈಗ ನೆಕ್ಸ್ಟ್ ಮಕ್ಕಳೇ, ಬಿತ್ತನೆಗೆ ಇದೇ ರೀತಿ ಹೆಂಗೆ ಉಳುಮೆ ಮಾಡೋದಕ್ಕೆ ನಾವು ಸಾಂಪ್ರದಾಯಿಕ ಉಪಕರಣಗಳು, ಆಧುನಿಕ ಟ್ಯಾಕ್ಟ್ರಿಗೆ ಸಂಬಂಧಿಸಿದ ಉಪಕರಣಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಮಕ್ಕಳೇ. ಅದೇ ರೀತಿ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆಗಳನ್ನು ನೀವು ತಿಳ್ಕೋಬೋದು. ಸಾಂಪ್ರದಾಯಿಕ ಮರದಿಂದ ಮಾಡಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಸಲಕರಣೆ ಮರದ ಕೂರಿಗೆ, ಅದೇ ರೀತಿ ಯಾಂತ್ರಿಕ ಕೂರಿಗೆಯನ್ನು ಈ ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು ಮಕ್ಕಳೇ. ಮರದ ಕೂರಿಗೆಯೂ ಇದೆ, ಅಲ್ಲಿ ಎತ್ತುಗಳ ಸಹಾಯದಿಂದ ನೀವು ನೋಡ್ತಾ ಇದ್ದೀರ ಮಕ್ಕಳೇ. ಎತ್ತುಗಳ ಸಹಾಯದಿಂದ ಕೂರಿಗೆಯಿಂದ ರೈತರು ಬಿತ್ತನೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಟ್ಯಾಕ್ಟ್ರಿಗಳ ಸಹಾಯದಿಂದ ಯಾಂತ್ರಿಕ ಕೂರಿಗೆಯಿಂದ ಬಿತ್ತನೆ ಮಾಡ್ತಕ್ಕಂಥದ್ದು. ಇವು ಬಿತ್ತನೆಗೆ ಬಳಸ್ತಕ್ಕಂಥ ಸಾಂಪ್ರದಾಯಿಕ ಸಲಕರಣೆಗಳು ಮಕ್ಕಳೇ. ಇದರಲ್ಲಿ ಮೊದಲಿಗೆ ಕೂರಿಗೆ, ಈ ಒಂದು ಮರದ ಕೂರಿಗೆ ಬಗ್ಗೆ ತಿಳ್ಕೊಬೇಕಾದ್ರೆ ತಿಳ್ಕೊಳ್ಳೋಣ ಮಕ್ಕಳೇ. ಈಗ ಇದು ಒಂದು ಆಲಿಕೆಯಂಥ ಆಕಾರದ ಸಲಕರಣೆಯಾಗಿದ್ದು ಬೀಜಗಳನ್ನು ಆಲಿಕೆಯಂಥ ಭಾಗದಲ್ಲಿ ತುಂಬಲಾಗುತ್ತೆ. ಈಗ ಒಂದು ಮರದ ಸಲಕರಣೆ ಇರುತ್ತೆ ಶಂಕು ಥರ, ಅದರ ಭಾಗದಲ್ಲಿ ಅವುಗಳಿಂದ 3 ಒಂದು ಪೈಪ್ಗಳ ಥರದ ಒಂದು ಆಕಾರದ ಮರದ ಚೂಪಾದ ತುದಿಗಳು ಇರ್ತವೆ. ಅವುಗಳಿಂದ ಬೀಜಗಳು ಬೀಳ್ತವೆ. ಅಂದರೆ ಆಲಿಕೆಯಂಥ ಆಕಾರದ ಸಲಕರಣೆಯಾಗಿದ್ದು ಬೀಜಗಳನ್ನು ಆಲಿಕೆಯಂಥ ಭಾಗದಲ್ಲಿ ತುಂಬಲಾಗುತ್ತೆ. ಅವು ಚೂಪಾದ ತುದಿಗಳನ್ನು ಹೊಂದಿದ 2 ಅಥವಾ 3 ಕೊಳವೆಗಳ ಮೂಲಕ ಕೆಳಗೆ ಬರುತ್ತದೆ. ಈ ತುದಿಗಳು ಮಣ್ಣಿನಾಳಕ್ಕೆ ಬೀಜವನ್ನು ಬಿತ್ತುತ್ತವೆ. ಇದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಕೃಷಿಯ ಬಿತ್ತನೆಯ ಉಪಕರಣ ಮರದ ಕೂರಿಗೆ. ಅದೇ ರೀತಿ ಇವತ್ತು ಯಾಂತ್ರಿಕ ಕೂರಿಗೆ ಇದೆ. ಯಾಂತ್ರಿಕ ಕೂರಿಗೆ ಅಂತ ಅಂದರೆ ಟ್ಯಾಕ್ಟ್ರಿನಿಂದ ಮಾಡ್ತಕ್ಕಂಥದ್ದು. ಈಗಿನ ದಿನಗಳಲ್ಲಿ ಟ್ಯಾಕ್ಟರ್ನ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು, ಇದನ್ನು ಸೀಡ್ ಡ್ರಿಲ್ ಅಂತ ನಾವು ಕರಿತೀವಿ, ಯಾಂತ್ರಿಕ ಕೂರಿಗೆಯನ್ನು ಬಳಸಿ ಬಿತ್ತನೆ ನಾವು ಮಾಡ್ತೀವಿ. ಈ ಸಲಕರಣೆಯು ಸರಿಯಾದ ಆಳದಲ್ಲಿ ಮತ್ತು ಅಂತರಗಳಲ್ಲಿ, ಮುಖ್ಯವಾಗಿ ಇದು ಭಾಳ ಬಿತ್ತನೆಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ಅಂಶ ಏನಂದರೆ ಸರಿಯಾದ ಆಳದಲ್ಲಿ, ಮುಖ್ಯವಾಗಿ ಅಂತರಗಳಲ್ಲಿ ಒಂದೇ ರೀತಿಯಾಗಿ ಬೀಜಗಳನ್ನು ಬಿತ್ತನೆ ಮಾಡ್ತಕ್ಕಂಥದ್ದು ಇದು ಯಾಂತ್ರಿಕ ಕೂರಿಗೆಯಿಂದ, ಮರದ ಕೂರಿಗೆಯಿಂದ ಸಾಧ್ಯ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಯಾಂತ್ರಿಕ ಕೂರಿಗೆಯಿಂದ ಭಾಳ ನಿರ್ದಿಷ್ಟವಾಗಿ ನಿಖರವಾಗಿ ಬೀಜಗಳು ಅಂತರಗಳಲ್ಲಿ ಒಂದೇ ರೀತಿಯಾಗಿ ಬೀಜಗಳನ್ನು ನಾವು ಬಿತ್ತನೆ ಮಾಡ್ತೀವಿ. ಬಿತ್ತನೆಯ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನು ಇದು ಖಚಿತಪಡಿಸುತ್ತೆ. ಅಂದರೆ ಬಿತ್ತನೆ ಆದ ನಂತರ ಈಗ ಮತ್ತೆ ಒಂದು ಕುಂಟೆ ಅಂತ ತೆಗೆದುಕೊಂಡು ನಾವು ಅದನ್ನೆಲ್ಲ ಮುಚ್ಚಿಯಂತ ಬರ್ತೇವೆ ಮರದ ಕೂರಿಗೆಯಿಂದ ಮಾಡಿದ್ದು. ಆದರೆ ಈ ಯಾಂತ್ರಿಕ ಕೂರಿಗೆಯಿಂದ ಅದು ಹಿಂದ್ಗಡೆ ಅದು ಮುಚ್ಕೊಳ್ಳೋದನ್ನು ನಾವು ಖಚಿತಪಡಿಸ್ಕೊಳ್ತೀವಿ ಮಕ್ಕಳೇ. ಈಗ ಇಲ್ಲಿವರೆಗೆ ಮಕ್ಕಳೇ ನಾವು ಬೆಳೆ ಅಂದ್ರೇನು, ಬೆಳೆಯ ಉದ್ದೇಶ, ಆಮೇಲೆ ಬೆಳೆಯ ವಿಧಗಳು, ಅದೇ ರೀತಿ ಈ ಕೃಷಿ ಪದ್ಧತಿಗಳು, ಆ ಕೃಷಿ ಪದ್ಧತಿಯಲ್ಲಿ ಮುಖ್ಯವಾಗಿ ಮಣ್ಣನ್ನು ಹದಗೊಳಿಸ್ತಕ್ಕಂಥದ್ದು ಮತ್ತು ಬಿತ್ತನೆಯ ಬಗ್ಗೆ ತಿಳಿದುಕೊಂಡ್ವಿ ಮಕ್ಕಳೇ.